ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾನು ನಿಮಗೊಂದು ಅದ್ಭುತವಾದ ಕತೆ ಹೇಳ್ತೀನಿ. ಇದು ಲಕ್ಷ್ಮಿ ಮತ್ತು ರಂಗ ಅನ್ನೋ ಜೋಡಿಯ ಕತೆಯ 2ನೇ ಭಾಗ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಕೊನೆಯವರೆಗೂ ನೋಡಿ. ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನು ಕತೆ ಶುರು ಮಾಡೋಣ ಬನ್ನಿ. ಅಂದು ರಾತ್ರಿ ಮೊಬೈಲ್ನಲ್ಲಿ ಯಾವುದೋ ಸಿನಿಮಾ ನೋಡ್ತಾ ಬೆಡ್ ಮೇಲೆ ಮಲಗಿದ್ದೆ. ಸಿನಿಮಾ ನೋಡ್ತಾ ಇರುವಾಗಲೇ ನನ್ನ ಫೋನ್ ರಿಂಗ್ ಆಯ್ತು. ನೋಡಿದ್ರೆ ನಮ್ಮ ತೋಟದ ಕೆಲಸದವಳು ಲಕ್ಷ್ಮಿಯವರ ಅಮ್ಮ ಫೋನ್ ಮಾಡ್ತಾ ಇದ್ದಾರೆ. ಅಮ್ಮ, ಲಕ್ಷ್ಮಿ ಫೋನ್ ತೆಗೀತಾ ಇಲ್ಲ, ಸ್ವಲ್ಪ ಅವಳ ಹತ್ರ ಮಾತಾಡಿಸ್ತೀರಾ ಅಂತ ಕೇಳಿಕೊಂಡ್ರು. ಟೈಮ್ ನೋಡಿದ್ರೆ 10 ಗಂಟೆ ದಾಟಿತ್ತು. ಹೊರಗಡೆ ಮಳೆ ಬೇರೆ ಬರ್ತಾ ಇತ್ತು. ಸರಿ ಬಿಡಿ, ಸಾಧ್ಯವಾದ್ರೆ ಈಗಲೇ ಹೋಗಿ ಮಾತಾಡಿಸ್ತೀನಿ, ಇಲ್ಲಾಂದ್ರೆ ನಾಳೆ ಬೆಳಗ್ಗೆ ಹೇಳ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿದೆ. ಸ್ವಲ್ಪ ಹೊತ್ತು ಯೋಚನೆ ಮಾಡಿದೆ. ಪಾಪ ಏನೋ ಅರ್ಜೆಂಟ್ ಇರಬಹುದು, ಹೋಗಿ ಮಾತಾಡಿಸಿ ಬರೋಣ ಅನ್ಕೊಂಡೆ. ನನಗೂ ಮನೆಯಲ್ಲಿ ಒಂಟಿಯಾಗಿ ಕಾಲ ಕಳೆಯೋದು ಕಷ್ಟ ಆಗ್ತಿತ್ತು. ಮಳೆ ಅಲ್ವಾ? ಹಾಗೇ ಒಂದು ಕೊಡೆ ತಗೊಂಡು ಹೊರಟೆ. ನಡ್ಕೊಂಡು ಹೋಗಿ ರಂಗ ಮತ್ತು ಲಕ್ಷ್ಮಿ ಇರೋ ರೂಮ್ ಹತ್ತಿರ ಬಂದೆ. ಒಳಗಡೆ ಲೈಟ್ ಉರಿತಾ ಇತ್ತು. ಅಂದ್ರೆ ಇನ್ನೂ ಅವ್ರು ಮಲಗಿಲ್ಲ ಅಂತ ಅರ್ಥ ಆಯ್ತು. ವರಾಂಡದಲ್ಲಿ ಕೊಡೆ ಇಟ್ಟು ಬಾಗಿಲು ತಟ್ಟೋಕೆ ಹೋದ್ರೆ ಒಳಗಡೆಯಿಂದ ಏನೋ ಶಬ್ದಗಳು ಕೇಳಿಸ್ತಾ ಇತ್ತು. ನಾನು ಒಂದು ಕ್ಷಣ ಗಾಬರಿಯಾದೆ. ಅಲ್ಲಿ ಕಿಟಕಿ ಸ್ವಲ್ಪ ತೆರೆದಿತ್ತು. ಮೆಲ್ಲಗೆ ಹೋಗಿ ಒಳಗಡೆ ಇಣುಕಿ ನೋಡಿದೆ. ಸುಮಾರು ಅರ್ಧ ಗಂಟೆ ಕಳೆದ ಮೇಲೆ ಅವರು ಬಾಗಿಲು ತೆಗೀತಾರೆ ಅಂತ ಗೊತ್ತಾಗಿ ಅಲ್ಲಿಂದ ಸುಮ್ಮನೆ ವೇಗವಾಗಿ ನನ್ನ ರೂಮಿಗೆ ವಾಪಸ್ ಬಂದೆ. ನನ್ನ ರೂಮಿಗೆ ಬಂದು ಟೈಮ್ ನೋಡಿದ್ರೆ 12 ಗಂಟೆ ಆಗಿ ಹೋಗಿತ್ತು. ರಂಗನಂತಹ ಗಂಡ ಸಿಗೋಕೆ ಲಕ್ಷ್ಮಿ ಪುಣ್ಯ ಮಾಡಿದ್ದಾಳೆ ಅನ್ಕೊಂಡೆ ಮನಸ್ಸಿನಲ್ಲಿ. ಮೆಲ್ಲಗೆ ಹಾಸಿಗೆ ಮೇಲೆ ಮಲಗಿದೆ. ಆದ್ರೆ ನಿದ್ರೆ ಮಾತ್ರ ಬರ್ತಾ ಇಲ್ಲ. ರಂಗನ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನನ್ನ ಈ ಒಂಟಿ ಜೀವನಕ್ಕೆ ಯಾರಾದ್ರೂ ಜೊತೆ ಬೇಕು ಅಂತ ಮನಸ್ಸು ಹಂಬಲಿಸ್ತಾ ಇತ್ತು. ಹಾಗೆ ಯೋಚನೆ ಮಾಡ್ತಾ ನಿದ್ರೆಗೆ ಜಾರಿದೆ. ಮರುದಿನ ಬೆಳಗ್ಗೆ ಲಕ್ಷ್ಮಿ ಬಂದು ರೂಮ್ ಬಾಗಿಲು ತಟ್ಟುವವರೆಗೂ ನನಗೆ ಎಚ್ಚರ ಆಗ್ಲಿಲ್ಲ. ಟೈಮ್ ನೋಡಿದ್ರೆ 7 ಗಂಟೆ ದಾಟಿತ್ತು. ಲಕ್ಷ್ಮಿ ಕಾಫಿ ತಂದು ಕೊಟ್ಟಳು. ನಾನು ಮಾತಾಡದೆ ಕಾಫಿ ಇಸ್ಕೊಂಡೆ. ಬ್ರಷ್ ಮಾಡಿ ಬಂದು ಹಾಲಿನ ಸೋಫಾ ಮೇಲೆ ಕೂತಿದ್ದೆ. ಮನಸ್ಸೆಲ್ಲ ಏನೋ ಒಂಥರ ತಳಮರ. ದಿನಾ ಖುಷಿಯಾಗಿ ಮಾತಾಡ್ತಿದ್ದ ನಾನು ಇವತ್ತು ಗಂಭೀರವಾಗಿರೋದನ್ನ ನೋಡಿ ಲಕ್ಷ್ಮಿ ಹತ್ತಿರ ಬಂದಳು. ಏನಮ್ಮ, ಯಾಕೆ ಸುಮ್ಮನೆ ಇದ್ದೀರಾ ಅಂದಳು. ಏನಿಲ್ಲ ಲಕ್ಷ್ಮಿ ಅಂದೆ ಅವಳ ಮುಖ ನೋಡದೆಯೇ. ಇಲ್ಲಮ್ಮ, ಏನೋ ಬೇಜಾರಲ್ಲಿ ಇದ್ದೀರಾ ಹೇಳಿ ಅಂದಳು. ಲಕ್ಷ್ಮಿ, ನಿನ್ನೆ ರಾತ್ರಿ ನಿಮ್ಮ ಅಮ್ಮ ಫೋನ್ ಮಾಡಿದ್ರು. ನೀನು ಫೋನ್ ತೆಗೀತಾ ಇಲ್ಲವಂತೆ. ಒಂದ್ಸಲ ಅವ್ರಿಗೆ ಫೋನ್ ಮಾಡಿ ಮಾತಾಡು ಅಂದೆ. ಹಾ ಅಮ್ಮ, ಬೆಳಗ್ಗೆನೇ ಮಾತಾಡಿದೆ ಅಂದವಳು ನನ್ನ ಹತ್ತಿರಕ್ಕೆ ಬಂದು. ಅಮ್ಮ, ನಿನ್ನೆ ರಾತ್ರಿ ನೀವು ನಮ್ಮ ರೂಮ್ ಹತ್ತಿರ ಬಂದಿದ್ರಲ್ವಾ ಅಂದಳು. ನಾನು ಬೆಚ್ಚಿಬಿದ್ದು ಇಲ್ಲ, ಬರಲಿಲ್ಲ ಅಂದೆ. ನಿಮ್ಮ ಕೊಡೆ ನಮ್ಮ ವರಾಂಡದಲ್ಲೇ ಬಿಟ್ಟು ಬಂದಿದ್ದೀರಾ ಅಮ್ಮ ಅಂದಳು. ಅಯ್ಯೋ, ಗಡಿಬಿಡಿಯಲ್ಲಿ ಕೊಡೆ ಮರೆತು ಬಂದೆ ಅನ್ಕೊಂಡೆ. ಅಮ್ಮ, ರಾತ್ರಿ ನಮ್ಮ ರೂಮ್ ಒಳಗಡೆ ನೋಡಿದ್ರಲ್ವಾ ಅಂದಳು. ನಾನು ಮೌನವಾಗಿ ತಲೆ ತಗ್ಗಿಸಿದೆ. ಕ್ಷಮಿಸಿಬಿಡಮ್ಮ, ನಮ್ಮ ಅಮ್ಮ ಫೋನ್ ಮಾಡಿದ್ದಕ್ಕೆ ಇಷ್ಟೆಲ್ಲ ಆಯ್ತು ಅಂತ ಅವಳು ಹೇಳ್ತಿದ್ದ ಹಾಗೆ ನಾನು ಎದ್ದು ಹೋಗಿ ಲಕ್ಷ್ಮಿನ ತಬ್ಬಿಕೊಂಡು ಅಳಕೆ ಶುರು ಮಾಡಿದೆ. ನೀನು ತುಂಬಾ ಪುಣ್ಯವಂತೆ ಲಕ್ಷ್ಮಿ ಅಂದೆ ಅಳುತ್ತಾ. ಅಯ್ಯೋ, ಇದೇನಮ್ಮ ಹಿಂಗೆ ಮಾಡ್ತೀರಾ, ಸುಮ್ಮನಿರಿ, ಅಳಬೇಡಿ ಅಂತ ತಲೆ ಸವರುತ್ತಾ ಸಮಾಧಾನ ಮಾಡಿದಳು. ನನ್ನ ಕೈಲಿ ತಡೆದುಕೊಳ್ಳೋಕೆ ಆಗ್ತಾ ಇಲ್ಲ ಲಕ್ಷ್ಮಿ ಅಂದೆ. ಅಮ್ಮ, ಹುಚ್ಚುಚ್ಚಾಗಿ ಮಾತಾಡಬೇಡಿ, ನಿಮಗೂ ಒಳ್ಳೇದಾಗುತ್ತೆ ಅಂತ ಸಮಾಧಾನ ಮಾಡಿ ಸೋಫಾ ಮೇಲೆ ಕೂರಿಸಿದಳು. ಒಬ್ಬ ಹೆಣ್ಣಾಗಿ ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ ಅಮ್ಮ. ನೀವು ನನ್ನ ಮಾತು ಕೇಳಿ ಮದುವೆ ಮಾಡ್ಕೊಳ್ಳಿ ಅಂದಳು. ಇಲ್ಲ ಲಕ್ಷ್ಮಿ, ನನಗ ಆ ಆಲೋಚನೆ ಇಲ್ಲ ಅಂದೆ. ಇನ್ನೆಷ್ಟು ದಿನ ಅಂತ ಈ ನೋವು ಅನುಭವಿಸ್ತೀರಾ? ಈಗಾಗಲೇ 2 ವರ್ಷ ಕಳೆದು ಹೋಯಿತು ಅಮ್ಮ ಅಂದಳು. ಮದುವೆ ಯೋಚನೆ ನನಗಿಲ್ಲ ಲಕ್ಷ್ಮಿ ಅಂತ ಕಣ್ಣೀರು ಹಾಕಿದೆ. ಹಾಗೆಲ್ಲ ಮಾತಾಡಬೇಡಿ ಅಮ್ಮ, ನನಗೆ ಅಳು ಬರುತ್ತೆ. ಪ್ರತಿ ಸಮಸ್ಯೆಗೂ ಒಂದು ಪರಿಹಾರ ಇರುತ್ತೆ ಅಂದಳು. ನನ್ನ ಸಮಸ್ಯೆಗೆ ಪರಿಹಾರವೇ ಇಲ್ಲ ಲಕ್ಷ್ಮಿ, ಇನ್ನು ನನ್ನ ಕೈಲಿ ಆಗಲ್ಲ ಅಂತ ಜೋರಾಗಿ ಅತ್ತೆ. ನನ್ನ ಪರಿಸ್ಥಿತಿ ನೋಡಿ ಸಂಕಟಪಟ್ಟ ಲಕ್ಷ್ಮಿ ನನ್ನ ಹೆಗಲ ಮೇಲೆ ಕೈ ಇಟ್ಟು, ಅಮ್ಮ, ನಿಮಗೆ ಅಭ್ಯಂತರ ಇಲ್ಲಾಂದ್ರೆ ಸದ್ಯದ ನಿಮ್ಮ ಈ ನೋವು ಕಡಿಮೆ ಆಗೋಕೆ ನನ್ನ ಯಜಮಾನರ ಹತ್ರ
ರಂಗನ ಹತ್ರ ಅಂತ ಸುಮ್ಮನಾದಳು. ಅವಳ ಉದ್ದೇಶ ನನಗೆ ಅರ್ಥ ಆಯ್ತು. ಅದು ಹೇಗೆ ಸಾಧ್ಯ ಲಕ್ಷ್ಮಿ? ನಾನು ಒಪ್ಪಲ್ಲ. ಆಮೇಲೆ ರಂಗನ ಹತ್ರ ನನಗೆ ಗೌರವ ಇರುತ್ತಾ ಹೇಳು ಅಂದೆ. ನಮ್ಮ ಯಜಮಾನನಿಗೆ ಈ ವಿಷಯ ತಿಳಿಯದ ಹಾಗೆಯೇ ಅಮ್ಮ, ನೀವು ಒಪ್ತೀನಿ ಅಂದ್ರೆ ಒಂದು ದಾರಿ ಇದೆ ಅಂದಳು ಲಕ್ಷ್ಮಿ. ನಾನು ಅವಳ ಮುಖವನ್ನೇ ದಿಟ್ಟಿಸಿ ನೋಡಿದೆ. ಅಮ್ಮಾ, ನನ್ನ ಯಜಮಾನನಿಗೆ, ರಂಗನಿಗೆ ರಾತ್ರಿ ಹೊತ್ತು ಕಣ್ಣು ಅಷ್ಟಕ್ಕಷ್ಟೇ. ಸ್ವಲ್ಪ ಇರುಳುಗಣ್ಣಿನ ತೊಂದ್ರೆ ಇದೆ. ನಿಮ್ಗೆ ಇಷ್ಟ ಇದ್ರೆ ಈ ರಾತ್ರಿಯಿಂದ ಕೆಲವು ದಿನಗಳ ಕಾಲ ನೀವು ಅವರ ಜೊತೆ ಇರಬಹುದು. ಆಮೇಲೆ ದೇವರು ಯಾವುದಾದ್ರೂ ಒಂದು ದಾರಿ ತೋರಿಸ್ತಾನೆ. ಸದ್ಯಕ್ಕಂತೂ ನಿಮ್ಮ ಸ್ಥಿತಿ ನೋಡ್ತಿದ್ರೆ ನನಗೆ ಭಯ ಆಗ್ತಿದೆ. ಇದಕ್ಕೆ ನೀವು ಒಪ್ತೀರಾ ಅಂದಳು. ನಾನು ಮೌನವಾಗಿ ತಲೆ ತಗ್ಗಿಸಿದೆ. ನನ್ನ ಮೌನವನ್ನೇ ಒಪ್ಪಿಗೆ ಅಂದುಕೊಂಡ ಲಕ್ಷ್ಮಿ. ಸರಿ ಅಮ್ಮ, ಎದ್ದು ತಿಂಡಿ ತಿನ್ನಿ ಅಂತ ಅಡುಗೆ ಮನೆ ಕಡೆ ಹೋದಳು. ಸಾಯಂಕಾಲ 5 ಗಂಟೆಗೆ ಎಂದಿನಂತೆ ಬಂದು ಅಡುಗೆ ಕೆಲಸ ಮುಗಿಸಿದಳು. ಈಗ ನನ್ನಲ್ಲೂ ಒಂದು ಹೊಸ ಉತ್ಸಾಹ ಕಾಣ್ತಿತ್ತು. 6 ಗಂಟೆಗೆ ಕೆಲಸ ಮುಗಿಸಿದ ಲಕ್ಷ್ಮಿ, ಅಮ್ಮ ನಾನು ಹೋಗ್ತೀನಿ, ಯಜಮಾನನಿಗೆ ಊಟ ಹಾಕಿ ನಾನು ತಿಂತೀನಿ. ನೀವು ಕೂಡ ಬೇಗ ಊಟ ಮುಗಿಸಿಬಿಡಿ ಅಂದಳು. ಹೋಗುವಾಗ ವಾಪಸ್ ತಿರುಗಿ ಬಂದು, ಅಮ್ಮ 9 ಗಂಟೆಗೆ ಸರಿಯಾಗಿ ನಮ್ಮ ರೂಮ್ ಹತ್ತಿರ ಬಂದ್ಬಿಡಿ, ಬಾಗಿಲು ತೆಗೆದೇ ಇಟ್ಟಿರ್ತೀನಿ ಅಂದಳು. ಲಕ್ಷ್ಮಿ, ಎಲ್ಲವೂ ಸರಿಯಾಗಿ ನಡೆಯುತ್ತೆ ಅನ್ಕೋತೀಯಾ ಅಂದೆ ಗಾಬರಿಯಿಂದ. ಎಲ್ಲಾ ನಾನು ನೋಡ್ಕೋತೀನಿ ಅಮ್ಮ, ನೀವು ಚೆನ್ನಾಗಿ ಸ್ನಾನ ಮಾಡಿ ರೆಡಿಯಾಗಿರಿ ಅಂದಳು. ಅವಳ ಮಾತಿಗೆ ನನಗೆ ನಾಚಿಕೆ ಆಯ್ತು. ಸರಿ ಲಕ್ಷ್ಮಿ ಅಂದೆ. ನನ್ನ ಮನಸ್ಸು ಹಂಬಲಿಸುತ್ತಿತ್ತು. ಮೈಯೆಲ್ಲ ಏನೋ ಒಂಥರ ಕಾತರ. ಸರಿಯಾಗಿ 9 ಗಂಟೆಯಾಗುವಷ್ಟರಲ್ಲಿ ಅವರ ಮನೆ ಬಾಗಿಲಿಗೆ ಹೋಗಿ ನಿಂತಿದ್ದೆ. ನನ್ನನ್ನು ನೋಡಿದ ಲಕ್ಷ್ಮಿ, ಇರಿ ಅಮ್ಮ, 1 ನಿಮಿಷದಲ್ಲಿ ಬರ್ತೀನಿ ಅಂತ ಹೊರಬಂದಳು. ನನ್ನನ್ನು ವರಾಂಡದ ಮೂಲೆಗೆ ಕರೆದುಕೊಂಡು ಹೋಗಿ ಕೆಲವು ಸಲಹೆ ಕೊಟ್ಟಳು. ಅಮ್ಮ, ನೀವು ಒಳಗೆ ಹೋಗಿ ಉಳಿದಿದ್ದನ್ನ ಅವರೇ ನೋಡ್ಕೋತಾರೆ. ನೀವು ಮಾತ್ರ ಏನು ಮಾತಾಡಬೇಡಿ, ಕಿರುಚಬೇಡಿ. ಏನಾದ್ರೂ ಶಬ್ದ ಮಾಡಿದ್ರೆ ಪ್ಲಾನ್ ಎಲ್ಲಾ ಹಾಳಾಗುತ್ತೆ. ರಂಗ ಏನಾದ್ರೂ ಕೇಳಿದ್ರೆ ನಿಮ್ಮ ಪರವಾಗಿ ನಾನೇ ಉತ್ತರ ಕೊಡ್ತೀನಿ ಅಂತ ನಗುತ್ತಾ ಹೇಳಿದಳು. ನಾನು ಲಕ್ಷ್ಮಿನ ಗಟ್ಟಿಯಾಗಿ ತಬ್ಬಿಕೊಂಡೆ. ನನ್ಗೆ ಭಯ ಆಗ್ತಿದೆ ಲಕ್ಷ್ಮಿ ಅಂದೆ. ಧೈರ್ಯವಾಗಿರಿ ಅಮ್ಮ, ನಾನು ಇದೀನಲ್ಲ ಅಂತ ಧೈರ್ಯ ತುಂಬಿದಳು. ನಾನು ಒಳಗೆ ಹೋದ ಕೂಡಲೇ ಅವಳು ಬಂದು ಬಾಗಿಲು, ಕಿಟಕಿಗಳನ್ನೆಲ್ಲ ಹಾಕಿದಳು. ನಾನು ಮೆಲ್ಲಗೆ ಹೋಗಿ ರಂಗನ ಪಕ್ಕದಲ್ಲಿ ಮಲಗಿದೆ. ಹತ್ತಿರ ಸರಿಯುವಂತೆ ಸನ್ನೆ ಮಾಡಿದ ಲಕ್ಷ್ಮಿ ನನ್ನ ತಲೆಯ ಪಕ್ಕದಲ್ಲೇ ಕುಳಿತಿದ್ದಳು. ಯಜಮಾನರೇ ಅಂದಳು ಲಕ್ಷ್ಮಿ. ಬಂದ್ಯಾ ಲಕ್ಷ್ಮಿ ಅಂದುಕೊಂಡ ರಂಗ ಬಲಗಡೆ ಮಲಗಿದ್ದ ನನ್ನನ್ನು ತನ್ನ ಕಡೆಗೆ ತಿರುಗಿಸಿಕೊಂಡ. ರಂಗ ಏನೇ ಮಾಡಿದ್ರೂ ಮೌನವೇ ನನ್ನ ಉತ್ತರವಾಗಿತ್ತು. ಸ್ವಲ್ಪ ಹೊತ್ತಿನ ನಂತರ ನನಗೆ ಹೇಳಲಾರದಷ್ಟು ಸಂತೋಷವಾಯಿತು. ನಾನು ಚಂಗನೆ ಎದ್ದು ಬಾತ್ರೂಮ್ ಕಡೆ ಓಡಿದೆ. ನಾನು ಹೊರಗೆ ಬರುವಷ್ಟರಲ್ಲಿ ಲಕ್ಷ್ಮಿ ವರಾಂಡದಲ್ಲಿ ಟವಲ್ ಹಿಡಿದು ನಿಂತಿದ್ದಳು. ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಅಳುತ್ತಾ, ನಿಮ್ಮ ಋಣ ಹೇಗೆ ತೀರಿಸಲಿ ಲಕ್ಷ್ಮಿ ಅಂದೆ. ಅಯ್ಯೋ ಅಮ್ಮ, ಸುಮ್ಮನಿರಿ, ನೀವು ಸಂತೋಷವಾಗಿದ್ರೆ ಅಷ್ಟೇ ಸಾಕು ನಮಗೆ ಅಂತ ಬೆನ್ನು ಸವರಿಸಿದಳು. ಸ್ವಲ್ಪ ಹೊತ್ತು ಹಾಗೆಯೇ ಅಪ್ಪಿಕೊಂಡಿದ್ದ ನಾವು ಆಮೇಲೆ ಬೇರೆಯಾದೆವು. ಅಮ್ಮ, ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಆಮೇಲೆ ಮತ್ತೆ ಬನ್ನಿ ಅಂದಳು ಲಕ್ಷ್ಮಿ. ಅಮ್ಮೋ, ಲಕ್ಷ್ಮಿ, ಈ ಚಾಪೆ ಮೇಲೆ ಮಲಗೋಕೆ ನನ್ನ ಕೈಲಿ ಆಗಲ್ಲಪ್ಪ ಅಂದೆ. ಚಾಪೆ ಮೇಲೆ ಅಲ್ದೇ ಇರೋ ಹಾಗೆ ಏನಾದ್ರೂ ಪ್ಲಾನ್ ಮಾಡ್ತೀನಿ ಬಿಡಿ. ಈಗ ಹೋಗಿ ರೆಸ್ಟ್ ತಗೊಳ್ಳಿ, ಬೇಕು ಅನಿಸಿದರೆ ಮತ್ತೆ ಬನ್ನಿ, ಬಾಗಿಲು ತೆಗೆದೇ ಇರುತ್ತೆ ಅಂದಳು. ಸರಿ ಅಂತ ಬಂದವಳು ಆಲೋಚನೆ ಮಾಡ್ತೊಡಗಿದೆ. ಚಾಪೆ ಮೇಲೆ ಅಲ್ದೇ ಲಕ್ಷ್ಮಿ ಇನ್ಯಾವ ಪ್ಲಾನ್ ಮಾಡ್ತಾಳೆ ಅಂತ ತರಹೇವಾರಿ ಯೋಚನೆ ಮಾಡ್ತಾ ನಿದ್ರೆಗೆ ಜಾರಿದೆ. ಅಷ್ಟರಲ್ಲಿ ನನ್ನ ಫೋನ್ ರಿಂಗ್ ಆಯ್ತು. ಕಂಗಾಲಾಗಿ ಎದ್ದು ನೋಡಿದೆ. ಲಕ್ಷ್ಮಿ ಫೋನ್ ಮಾಡ್ತಾ ಇದ್ದಾಳೆ. ಯಾಕಿರಬಹುದು ಅಂತ ಟೈಮ್ ನೋಡಿದ್ರೆ ಬೆಳಗಿನ ಜಾವ 3 ಗಂಟೆ. ಹೇಳು ಲಕ್ಷ್ಮಿ ಅಂದೆ. ಬನ್ನಿ ಅಮ್ಮ ಅಂದಳು. ಮೈಕೈ ಸ್ವಲ್ಪ ನೋವು ಅನಿಸ್ತಿದ್ದರೂ ಮನಸ್ಸು ಮಾತ್ರ ಅಲ್ಲಿಗೆ ಹೋಗಬೇಕು ಅಂತ ಹಂಬಲಿಸ್ತಾ ಇತ್ತು. ಬರ್ತಾ ಇದ್ದೀನಿ ಲಕ್ಷ್ಮಿ ಅಂತ ಹೇಳಿ 5 ನಿಮಿಷದಲ್ಲಿ ರೆಡಿಯಾಗಿ ಹೊರಟೆ. ಬಾಗಿಲಲ್ಲಿ ನನ್ನನ್ನು ನೋಡಿದ ಲಕ್ಷ್ಮಿ, 1 ನಿಮಿಷ ಇರಿ ಅಮ್ಮ, ರಂಗನನ್ನು ಎಬ್ಬಿಸಿ ಬರ್ತೀನಿ ಅಂತ ವರಾಂಡಕ್ಕೆ ಬಂದಳು. ಆಮೇಲೆ ಏನಾಯ್ತು ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ.
ಅಲ್ಲಿಯವರೆಗೂ ಟೇಕ್ ಕೇರ್. ಬೈ.